ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವೀರಶೈವ ಲಿಂಗಾಯತ ಬಿಸಿ ತಟ್ಟಿರೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ವೀರಶೈವ ಲಿಂಗಾಯತ ಬಿಸಿ ತಡ್ತಾ ಇದೆ. ಸಿಎಂ ಬರುವ ಮುನ್ನವೇ ಮಠದಿಂದ ಬೇರೆಡೆಗೆ ಸಂಗನ ಬಸವ ಶ್ರೀಗಳು ತೆರಳಿದ್ದಾರೆ. ಬಾದಾಮಿಯ ಶಿವಯೋಗ ಮಂದಿರದ ಸಂಗನ ಬಸವ ಸ್ವಾಮೀಜಿಯವರು ಸಿಎಂ ಬರೋಕ್ಕೂ ಮೊದಲೇ ಬೇರೆಡೆಗೆ ತೆರಳಿದ್ದಾರೆ. ಸಿಎಂ ಭೇಟಿ ಮಾಡುವ ಸಲುವಾಗಿ ಈಗಾಗಲೇ ಬಂದಿದ್ರು. ಆದರೆ ಸಿಎಂ ಭೇಟಿ ಮಾಡಲು ಸಂಗನ ಬಸವ ಸ್ವಾಮೀಜಿ ನಿರಾಕರಿಸಿದ್ದಾರೆ. ಊರಲ್ಲಿ ಇರಲಿಲ್ಲ ಅಂತ ಮಠದ ಸಿಬ್ಬಂದಿಯಿಂದ ಸಮಜಾಯಿಷಿಯನ್ನ ಕೊಡಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ರು. ಆದ್ರೆ ಇದೀಗ ಆ ಸ್ಟ್ರಾಟಜಿ ಏನಿದೆ ಅದೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉಲ್ಟಾ ಹೊಡೆಯುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಸಿಎಂ ಮಠದ ಸಂಗನ ಬಸವಶ್ರೀಯವರನ್ನ ಭೇಟಿ ಮಾಡಲು ತೆರಳಿದ್ದಾರೆ. ಆದರೆ ಸಿಎಂ ಬರುವ ಮುನ್ನವೇ ಮಠದಿಂದ ಬೇರೆಡೆಗೆ ಸಂಗನ ಬಸವಶ್ರೀಗಳು ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಊರಲ್ಲಿ ಇರಲಿಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ಕೂಡ ಮಠದ ಸಿಬ್ಬಂದಿಯ ಮೂಲಕ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲು ಸಂಗನ ಬಸವ ಸ್ವಾಮೀಜಿ ನಿರಾಕರಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ವೀರಶೈವ ಲಿಂಗಾಯತ ಬಿಸಿ ಸಿಎಂಗೆ ಈ ಮೂಲಕ ತಟ್ಟಿಸಲಾಗ್ತಿದ್ಯಾ ಅಂತ? ಶಮೀರಾ, ಏನು ಅಂದ್ರೆ ಬಾದಾಮಿ ಮತಕ್ಷೇತ್ರ ಈಗ ಹೈ ವೋಲ್ಟೇಜ್ ಮತಕ್ಷೇತ್ರ ಅಂತ ಒಂದು ಪರಿಗಣಿಸಲಾಗಿದೆ. ಹೀಗಾಗಿ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಜಿದ್ದಾಜಿದ್ದಿಂದ ರಾಜಕೀಯ ಮಾಡುವ ಜೊತೆಗೆ ಏನೋ ಒಂದು ಜಾತಿಯ ಲೆಕ್ಕಾಚಾರ ಇಟ್ಟುಕೊಂಡು ತಮ್ಮದೇ ಆದಂತಹ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಈ ಹಿಂದೆ ಏನು ಇಲ್ಲೇ ಈ ಮಠಕ್ಕೆ ಅಮಿತ್ ಶಾ ಭೇಟಿ ನೀಡಿ ಒಂದು ವೀರಶೈವ ಪರವಾಗಿ ನಿಂತಿದ್ರು. ಇದನ್ನು ಗಮನಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಶಿವಯೋಗ ಮಂದಿರಕ್ಕೆ ಭೇಟಿ ನೀಡಿ ಆ ಗದ್ದಿಗೆಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಮೊದಲೇ ನಿನ್ನೆ ಇದು ಒಂದು ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಈ ಸಿದ್ದರಾಮಯ್ಯ ಅವರು ಮಠಕ್ಕೆ ಬರ್ತಾರಂದು ಮಾಹಿತಿ ತಿಳಿದು ಇಲ್ಲಿನ ಏನು ಸ್ವಾಮೀಜಿ ಇದ್ದಾರೆ, ಅವರು ಸಂಗನಮಠ ಸ್ವಾಮೀಜಿ, ಅವರು ನಿನ್ನೆಯಿಂದ ಬೇರೆ ಕಡೆ ಹೋಗಿದ್ದಾರೆ. ಅಂದ್ರೆ ಅವರು ಏನೋ ನಮ್ದು ಬೇರೆ ಕೆಲಸ ಇತ್ತು, ಬೇರೆ ಕಡೆ ಹೋಗಿದ್ದ ಅಂತ ಮಾತ್ರ ಹೇಳಿದ್ದಾರೆ. ಆದ್ರೆ ಈ ಹಿಂದೆ ಏನೋ ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮ ಬಗ್ಗೆ ಒಂದು ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಮಾನ್ಯತೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಮಠಾಧೀಶರು ಎಲ್ಲರೂ ಸೇರಿಕೊಂಡು ಒಂದು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಇಲ್ಲಿನ ಮಠಾಧೀಶರೆಲ್ಲ ಸೇರಿಕೊಂಡು ಸಿದ್ದರಾಮಯ್ಯಗೆ ಭೇಟಿ ಮಾಡಿ ನೀವು ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಬೇಡಿರ ಒಂದು ಮನವಿ ಪತ್ರ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವರು ಒಂದು ಆಕ್ರೋಶಗೊಂಡು ನೀವು ಸಿದ್ದರಾಮಯ್ಯನವರು ಬಾದಾಮಿ ಮತಕ್ಷೇತ್ರ ಸ್ಪರ್ಧಿಸಿದಾದ್ರೆ ಅವ್ರಿಗೆ ನಾವು ವಿರೋಧ ಮಾಡುವ ಮೂಲಕ ಅವ್ರಿಗೆ ಏನು ಈ ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಏನೊಂದು ಸಿದ್ದರಾಮಯ್ಯ ಬಿಸಿತವಾಗಿದ್ದು ಅವರು ಈಗ ಬಂದಿದ್ದ ಸಂದರ್ಭದಲ್ಲಿ ಯಾವ ಸ್ವಾಮಿಗಳು ಇಲ್ಲ. ಆದ್ರೆ ಮಠದವರು ಏನಂತಾರ ಅವರು ಇಲ್ಲ, ಅವ್ರು ಬೇರೆ ಊರಿಗೆ ಇದ್ದಾರೆ ಅಂತ ಸಮಜಾಯಿಷಿ ಹೇಳಿದ್ದಾರೆ. ಚುನಾವಣೆ ಪ್ರಚಾರದ ಸಮಯದಲ್ಲಿ ಹೆಚ್ಚು ಆಂಜನೇಯ ಅಸ್ವಸ್ಥರಾಗಿರೋ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ. ಬಿಸಿಲಿನಲ್ಲಿ ಪ್ರಚಾರ ಮಾಡ್ತಿದ್ದ ಸಮಯದಲ್ಲಿ ಸಚಿವ ಎಚ್ ಆಂಜನೇಯ ಅಸ್ವಸ್ಥರಾಗಿದ್ದಾರೆ. ಚುನಾವಣಾ ಪ್ರಚಾರ ಮಾಡುವಂತಹ ಸಮಯದಲ್ಲಿ ಎಚ್ ಆಂಜನೇಯ ಅವರಿಗೆ ಅಸ್ವಸ್ಥರಾಗಿದ್ದಾರೆ. ಭರಮಸಾಗರ ಹೋಬಳಿಯಲ್ಲಿ ರೋಡ್ ಶೋ ನಡೆಸಿದಾದ್ಮೇಲೆ ಆಂಜನೇಯ ಅವರು ಅಸ್ವಸ್ಥಗೊಂಡಿದ್ದಾರೆ. ಪ್ರಚಾರವನ್ನ ಮೊಟಕುಗೊಳಿಸಿ ವಾಪಸ್ ಭರಮಸಾಗರಕ್ಕೆ ಸಚಿವರು ಬಂದಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಊಟ ಸೇವಿಸದೆ ಆಂಜನೇಯ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಷ್ಟೆಲ್ಲ ಸ್ನೇಹಿತರೊಬ್ಬರ ಮನೆಯಲ್ಲಿ ಊಟ ಸೇವಿಸಿ ವಿಶ್ರಾಂತಿಯನ್ನ ಸಚಿವರು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಫಸ್ಟ್ ಏಡ್ ಅನ್ನ ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಿಸಿಲು ಕೂಡ ಇದೆ. ಅಷ್ಟೇ ಅಲ್ಲದೆ ಸರಿಯಾದ ಸಮಯಕ್ಕೆ ಊಟವನ್ನ ಸೇವಿಸ್ತಾ ಇಲ್ಲ ಸಚಿವ ಎಚ್ ಆಂಜನೇಯ ಅವರು. ಹೀಗಾಗಿ ಅವರು ಅಸ್ವಸ್ಥಗೊಂಡಿದ್ದು ಈಗ ಸ್ನೇಹಿತರೊಬ್ಬರ ಮನೆಯಲ್ಲಿ ಊಟ ಸೇವಿಸಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಸಚಿವ ಎಚ್ ಆಂಜನೇಯ ಅವರಿಗೆ ಏನಾಯಿತು? ಈಗ ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ?
ಶಮೀರಾ ಏನಂತ ಹೇಳಿದ್ರೆ ಚುನಾವಣೆ ಏನು ಘೋಷಣೆ ಆಯ್ತು ಅಂದಿನಿಂದನೂ ಕೂಡ ಇಲ್ಲಿವರೆಗೆ ಎಸ್ ಆಂಜನೇಯ ಅವರು ತಮ್ಮ ಕ್ಷೇತ್ರದಲ್ಲಿ ಎಡಬಿಡದೆ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಏನು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಭರಮಸಾಗರ ಹೋಬಳಿಯಲ್ಲಿ ಇವತ್ತು ರೋಡ್ ಶೋ ಮತ್ತೆ ಮನೆ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆನೆ ಈ ಪ್ರಚಾರಕ್ಕಾಗಿ ತೆರಳಿದಂತ ಸಂದರ್ಭದಲ್ಲಿ ರೋಡ್ ಶೋ ನಲ್ಲಿ ಸಚಿವ ಎಸ್ ಆಂಜನೇಯ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಒಂದು ಊಟವನ್ನ ಮಾಡದೇ ಇರುವಂತದ್ದು, ಅವರಿಗೆ ಸಕ್ಕರೆ ಕಾಯಿಲೆ ಕೂಡ ಇರೋದ್ರಿಂದ ಅವರಿಗೆ ತಲೆಸುತ್ತು ಬಂದಿರೋದ್ರಿಂದ ಅವರು ಅಸ್ವಸ್ಥರಾಗಿರುವಂತದ್ದು. ಈಗ ಸದ್ಯ ಅವರನ್ನ ಆ ಪ್ರಚಾರ ಕಾರ್ಯದಿಂದ ಮೊಟಕುಗೊಳಿಸಿ ಈಗಾಗಲೇ ತಮ್ಮ ಒಬ್ಬ ಸ್ನೇಹಿತರ ಒಬ್ಬರ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಈಗ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಇದ್ರ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಅವ್ರ ಊಟವನ್ನು ಮಾಡಿ ಈಗಾಗಲೇ ವಿಶ್ರಾಂತಿಯನ್ನು ಪಡೆದುಕೊಳ್ತಿರುವಂತದ್ದು. ಶಮೀರಾ, ಓಕೆ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಧಿಯ ಆಸೆಗಾಗಿ ಹೆಂಡತಿಯನ್ನೇ ಬಲಿ ಕೊಡಲು ಪಾಪಿ ಗಂಡ ಮುಂದಾಗಿದ್ದ. ನಿಧಿಯ ಆಸೆಗಾಗಿ ತನ್ನ ಹೆಂಡತಿಯನ್ನೇ ಬಲಿ ಕೊಡಲು ಪಾಪಿ ಗಂಡ ಎಲ್ಲ ರೀತಿಯಾದಂತಹ ಸಂಚನ್ನ ರೂಪಿಸಿದ್ದ. ಬೆಂಗಳೂರಿನ ಉಳ್ಳಾಲ ನಿವಾಸಿ ಮಹಾಲಿಂಗೇಶ್ ಎನ್ನುವಾತನಿಂದ ಈ ಕೃತ್ಯಕ್ಕೆ ಎಲ್ಲ ಸಂಚನ್ನ ಕೂಡ ಮಾಡಲಾಗಿತ್ತು. ಪತ್ನಿ ಸವಿತಾಳನ್ನ ಬಲಿ ಕೊಡಲು ಮಹಾಲಿಂಗೇಶ್ ಮುಂದಾಗಿದ್ದ. ಬಲಿಗೆ ಒಪ್ಪಿಕೊಳ್ಳುವಂತೆ ಹೆಂಡತಿಗೆ ನಿರಂತರವಾಗಿ ಈತ ಕಿರುಕುಳವನ್ನ ಕೊಡ್ತಾ ಇದ್ದ. ಇನ್ನು ಬಲಿಗೆ ಒಪ್ಪಿಕೊಳ್ಬೇಕು ಅಂತ ಹೇಳಿ ಕಿರುಕುಳ ಕೊಡೋದ್ರ ಜೊತೆಗೆ ರುದ್ರಮುನೀಶ್ವರ ದೇವಸ್ಥಾನದಲ್ಲಿ ನಿಧಿ ಇದೆ ಅನ್ನುವಂತಹ ನಂಬಿಕೆಯನ್ನ ಈತ ಇಟ್ಕೊಂಡಿದ್ದ. ಕುಂಭ ರಾಶಿಯವರನ್ನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅಂತ ಹೇಳಿ ಮಹಾಲಿಂಗೇಶ್ ನಂಬಿದ್ದ. ಅಷ್ಟೇ ಅಲ್ಲ, ರುದ್ರಮುನೇಶ್ವರ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ ಸ್ವಾಮೀಜಿ ಕೂಡ ಹೌದು. ಹಾಗಾಗಿ ತನ್ನ ಹೆಂಡತಿಯನ್ನ ಬಲಿ ಕೊಟ್ರೆ ತನಗೆ ನಿಧಿ ಸಿಗುತ್ತೆ ಅನ್ನುವಂತಹ ದುರಾಸೆಯಿಂದ ನಿಧಿಗಾಗಿ ಪತ್ನಿಯನ್ನೇ ಬಲಿ ಕೊಡಲು ಎಲ್ಲ ಪ್ಲಾನ್ ಅನ್ನ ಕೂಡ ಈತ ಮಾಡಿಕೊಂಡಿದ್ದ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ನಿಧಿಗಾಗಿ ತನ್ನ ಪತ್ನಿಯನ್ನೇ ಬಲಿ ಕೊಡಲು ಈತ ಮಹಾಲಿಂಗೇಶ್ ಮುಂದಾಗಿದ್ದ. ಈತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ, ಯಾವ ರೀತಿಯಾಗಿ ಗೊತ್ತಾಯ್ತು ಈ ಪ್ರಕರಣ? ಸಮೀರಾ, ಏನು ತನ್ನ ಪತ್ನಿಗೆ ಒಂದು ನಿಧಿ ಆಸೆಗೋಸ್ಕರ ತನ್ನ ಪತ್ನಿಯನ್ನೇ ಬಲಿ ಕೊಡೋದಕ್ಕೆ ಜೊತೆಯಲ್ಲಿ ಆಕೆಯ ಮಕ್ಕಳನ್ನ ಸಹ ಬಲಿ ಕೊಡೋದಕ್ಕೆ ಮುಂದಾಗಿರುವಂತಹ ಘಟನೆ, ಒಂದು ಆರೋಪ ಸಾಕ್ಷಿ ಇರುವಂತದ್ದು. ಈ ಒಂದು ಘಟನೆ ಏನು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳ್ಳಾಳಗಳಲ್ಲಿ ನಡೆದಿರುವಂತದ್ದು. ಅಂದ್ರೆ ಈ ಮಹಾಲಿಂಗೇಶನ ಈತಾನೆ ಸುಮಾರು ಆತನೇ ಒಂದು ದೇವಸ್ಥಾನವನ್ನ ಇಲ್ಲಿ ತನ್ನ ಜಮೀನಲ್ಲಿ ನಿರ್ಮಾಣ ಮಾಡ್ಕೊಂಡಿರುವಂತದ್ದು. ಮತ್ತೆ ಆಕೆ ಪತ್ನಿ ಸವಿತಾ ಅಂತ ಹೇಳಿದ್ದಾರೆ. ಇವರಿಬ್ರು ಸಹ ಸುಮಾರು 18 ವರ್ಷಗಳ ಹಿಂದೆ ಒಂದು ಮದುವೆಯನ್ನ ಸಹ ಆಗಿದ್ರು. ಆದ್ರೆ ಇತ್ತೀಚೆಗೆ ಅವರ ಇಬ್ಬರ ನಡುವೆ, ಗಂಡ ಹೆಂಡತಿ ನಡುವೆ ಸುಮಾರು 1 ವರ್ಷದಿಂದ ಗಲಾಟೆ ಆಗ್ತಾ ಇತ್ತು. ಅಂದ್ರೆ ಇಬ್ಬರ ನಡುವೆ ವೈಮನಸ್ಸಿರ್ತಾ ಇತ್ತು. ಮತ್ತೆ ಅವರಿಬ್ಬರು ಗಲಾಟೆಗಳನ್ನ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಲು ಸಹ ಹತ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ನನ್ನ ಗಂಡ ಪತ್ನಿ ತನಗೆ ನಿಧಿಗೆ ಬರಿ ಕೊಡೋಕೋಸ್ಕರ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಬರಿ ಕೊಡೋದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡು, ಅಂದ್ರೆ ಕುಂಭರಾಶಿಯವರಿಗೆ ಈ ರೀತಿ ಮಾಡಿದ್ರೆ ನಿಧಿ ಸಿಗುತ್ತೆ ಅಂತ ಗಂಡ ದೇವಸ್ಥಾನದಲ್ಲಿ ಒಂದು ಹುಂಡಿಯ ಮಾಡಿದ್ದು ಅಲ್ಲಿ ಬಲಿ ಕೊಡೋಕೆ ಆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾನೆ ಅಂತ ಆಕೆ ಇನ್ನು ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದ್ರು. ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಬೇರ ನೇತೃತ್ವದಲ್ಲಿ ಈಗ ಒಂದು ದಾಳಿಯನ್ನ ನಡೆಸಿ ಆಕೆ ಅಲ್ಲಿ ಎಲ್ಲ ಒಂದು ರೇಡ್ ಅನ್ನ ಮಾಡಿರುವಂತದ್ದು. ಮತ್ತೆ ಆತನನ್ನ ಕೂಡಲೇ ಪೊಲೀಸರು ವಶಕ್ಕೆ ಮಾಡಿರುವಂತದ್ದು. ಸದ್ಯ ಈಗ ಆ ಪತಿಯಾಗಿರುವಂತಹ ಮಹಾಲಿಂಗೇಶ್ ಅವರನ್ನ ಬ್ಯಾಟರಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಆಕೆಯನ್ನ ಈಗ ಮಹಿಳಾ ಆಯೋಗದವರು ಕರ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಇದು ಆಕೆ ಏನೊಂದು ಪತ್ನಿ ಸವಿತಾ ಇದ್ದಾಳೆ, ಆಕೆ ಒಂದು ಆರೋಪ ಮಾಡ್ತಾ ಇರುವಂತದ್ದು, ತನ್ನ ಗಂಡನೇ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದ, ಸಿಗರೇಟ್ ನಿಂದ ಸುಡ್ತಾ ಇದ್ದ, ಅಲ್ಲದೆ ಮಕ್ಕಳಿಗೂ ಸಹ ಸಿಗರೇಟ್ ನಿಂದ ಕುಡಿದು ಚಿತ್ರಹಿಂಸೆ ಕೊಡ್ತಾ ಇದ್ದ ಅಂತ ಆಕೆ ಒಂದು ಕಂಪ್ಲೇಂಟ್ ಮಾಡಿರುವಂತದ್ದು. ಆದ್ರೆ ಇದ್ರ ನಡುವೆ ಈಗ ಅಲ್ಲಿ ಆ ದೇವಸ್ಥಾನದ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ ಅವ್ರು ಹೇಳುವಂತದ್ದು ಇದಕ್ಕೆ ಟ್ವಿಸ್ಟ್ ಅನ್ನ ಕೊಡುವಂತದ್ದು. ಅಂದ್ರೆ ಆಕೆ ಸರಿಯಾಗಿ ಗಂಡನ ಜೊತೆ ವರ್ತಿಸ್ತಾ ಇರಲಿಲ್ಲ. ಮತ್ತೆ ಇಬ್ರು ಸಹ ಗಲಾಟೆಗಳಾಗ್ತಾ ಇತ್ತು. ಆದ್ರೆ ಗಂಡನನ್ನ ಇಕ್ಕಟ್ಟಿಗೆ ಸಿಲುಕಿಸೋಸ್ಕರ ಪೊಲೀಸರು ಅರೆಸ್ಟ್ ಮಾಡ್ಲಿ ಅಂತ ಈ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇ ನಿರಾಧಾರವಾದ ಒಂದು ಆರೋಪ ಮಾಡ್ತಾ ಇದ್ದಾಳೆ. ಅಲ್ಲಿ ಆ ದೇವಸ್ಥಾನ ಏನಿದೆ ಸುಮಾರು 10 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ದೇವಸ್ಥಾನ. 6 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಹೋಮ ಮಾಡೋಕ್ಕೋಸ್ಕರ ಹುಂಡಿಯನ್ನ ತೆಗೆಯಲಾಗಿತ್ತು. ಆದ್ರೆ ಈಕೆ ಆರೋಪ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ
ಬಲಿ ಕೊಡಕ್ಕೋಸ್ಕರ ಅಲ್ಲಿ ಹುಂಡಿಯನ್ನ ತೆಗಿಲಾಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಅಂತ ಇಲ್ಲ ಸ್ಥಳೀಯರು ಹೇಳುವಂತದ್ದು. ಅಲ್ಲದೆ ಇವರು ಗಂಡ ಹೆಂಡತಿ ಇಬ್ರು ಸಹ ಜಗಳ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಗಂಡನ ಮೇಲೆ ಈಗ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿ ಆಯುಧಗಳ ಸಹ ಆಯುಧ ಸಹ ಅಂದ್ರೆ ಬಲಿ ಕೊಡೋಕೆ ಯಾವುದೇ ರೀತಿ ಆಯುಧ ಇರ್ತಾ ಇರಲಿಲ್ಲ. ಮತ್ತೆ ಸಂಬಂಧಿಕರೇನಿದ್ದಾರೆ ಅವರು ಸಹ ಹೇಳ್ತಾ ಇರುವಂತದ್ದು. ಮತ್ತೆ ನಮ್ಗೆ ಈ ವಿಷಯದ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಈಕೆ ಏಕಾಏಕಿ ಮಹಿಳಾಕ್ಕೆ ಈ ರೀತಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಒಂದು ವೇಳೆ ಆತ ತಪ್ಪು ಮಾಡಿದ್ರೆ ಆಕ್ಷನ್ ತಗೊಳ್ಳಿ, ಒಂದು ವೇಳೆ ಈಕೆ ತಪ್ಪು ಮಾಡಿದ್ರೆ ಈಕೆ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನೋದು ಆಕೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಶಿಮಿರಾ, ಓಕೆ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ವಿಚಾರವಾಗಿ ಮಾತನಾಡಲು ಮಹಾಲಿಂಗೇಶ್ ಸಹೋದರರಾಗಿರುವ ಶಿವಕುಮಾರ್ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರು, ಇದೀಗ ಮಹಾಲಿಂಗೇಶ್ ವಿರುದ್ಧ ಅವರ ಪತ್ನಿಯೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಿಧಿಗಾಗಿ ಮಹಾಲಿಂಗೇಶ್ ಅವರು ನನ್ನನ್ನ ಸಾಯಿಸೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ. ಎಸ್ ಶಿವಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ನಾವು ಗಮನಿಸಬಹುದು, ಈ ಪ್ರಕರಣಕ್ಕೆ ಇದೀಗ 2 ಆಯಾಮಗಳು ಸಿಗ್ತಾ ಇದಾವೆ. ಒಂದ್ ಕಡೆಯಲ್ಲಿ ಸವಿತಾ ಅವರ ಆಯಾಮವನ್ನ ನೋಡೋದಾದ್ರೆ, ಮಹಾಲಿಂಗೇಶ್ ನನ್ನನ್ನ ಸಾಯಿಸೋದಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ನಾನು ಕುಂಭ ರಾಶಿಯವಳಾಗಿರೋದ್ರಿಂದಾಗಿ ನಿಧಿ ಸಿಗುತ್ತೆ ಅನ್ನುವಂತಹ ದುರುದ್ದೇಶವನ್ನ ಇಟ್ಟುಕೊಂಡು ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ನನ್ನ ಬಲಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಿಗರೆಟ್ ನಿಂದ ಸುಟ್ಟು ನನಗೆ ಬಲಿ ತೆಗೆದುಕೊಳ್ಳೋದಕ್ಕೆ ಒಪ್ಪಿಗೆ ನೀಡುವಂತೆ ಈಗಾಗಲೇ ಸಾಕಷ್ಟು ಟಾರ್ಚರ್ ಅನ್ನ ಮಾಡಿದ್ದಾರೆ. ನನಗೆ ಮಾತ್ರ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ಟಾರ್ಚರ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸವಿತಾ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಮಹಿಳಾ ಆಯೋಗಕ್ಕೆ ಕೂಡ ದೂರನ್ನ ನೀಡಿದ್ದಾರೆ. ಮತ್ತೊಂದು ಆಯಾಮವನ್ನ ಈ ಪ್ರಕರಣದಲ್ಲಿ ನಾವು ಗಮನಿಸಬಹುದು. ನೆರೆಹೊರೆಯವರು ಇರಬಹುದು, ಅದೇ ರೀತಿಯಾಗಿ ಇವರ ಸಂಬಂಧಿಕರೆಲ್ಲರೂ ಕೂಡ ಈ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ, ಇಷ್ಟು ದಿನಗಳಲ್ಲಿ ನಮಗೆ ಯಾರಿಗೂ ಕೂಡ ಈ ಬಗ್ಗೆ ಸವಿತಾ ಅವರು ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್ ಮಹಾಲಿಂಗೇಶ್ ಸಹೋದರ ಶಿವಕುಮಾರ್ ಪೂಜಾರಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್ ಅವರು, ಇದೀಗ ಮಹಾಲಿಂಗೇಶ್ ಅವರ ಪತ್ನಿ ಸವಿತಾ ಅವರು ಆರೋಪ ಮಾಡ್ತಿದ್ದಾರೆ. ಈ ಆರೋಪ ನಿಜಾನಾ? ನಿಜ, ಒಳ್ಳೆ ಸತ್ಯ ಅಸತ್ಯತೆನ ನೀವು ಕಂಡುಹಿಡಿಬೇಕು. ಇಲ್ಲಿ ಯಾವ್ದು ನನ್ನ ಪ್ರಕಾರ ಈ ತರ ಯಾವ್ದು ಒಂದು ಸತ್ಯ ಕಾಣ್ತಾ ಇಲ್ಲ ಮೇಡಮ್ ಇಲ್ಲಿ. ಯಾಕಂದ್ರೆ ನಾವು ನೋಡ್ತೀವಿ, ಅದು 5-6 ವರ್ಷದ ಹಿಂದೆ ತೆಗ್ದಿರೋಂತದ್ದು ಗುಂಡಿ, ಅದು ಹೊಸದಾಗಿ ತೆಗ್ದಿರೋದಲ್ಲ ಅದು. ಮತ್ತೆ ಇವರಿಬ್ರಲ್ಲಿ ಏನೇನ್ ನಡೆದಿದೆಯೋ ಗೊತ್ತಿಲ್ಲ, ಗಂಡ ಹೆಂಡತಿಲಿ. ಇದ್ರಿಂದ ನೀವು ಸತ್ಯ ಅಸತ್ಯತೆನ ಕಂಡುಹಿಡಿಬೇಕು ಮೇಡಮ್ ನೀವೆಲ್ಲ. ಈಗ 5-6 ವರ್ಷಗಳ ಹಿಂದೆ ಅಂತ ಹೇಳಿದ್ರಿ, ಯಾವ ಕಾರಣಕ್ಕೋಸ್ಕರ ಗುಂಡಿ ತೆಗ್ದಿರೋದು? ಮೇಡಮ್, ಅವರು ದೇವಸ್ಥಾನ, ಅದ್ ಯಾವ್ಯಾವ ರೀತಿ ದೇವಸ್ಥಾನ ಅಂತ ಅವನು ಅವತ್ತಿಂದ ಅದನ್ನ ಶೋ ಮಾಡ್ತಾ ಇರೋದು. ನಾವ್ ಅದನ್ನೆಲ್ಲ ಸುಮಾರು ಬೈದಿದ್ವಿ, ನಮ್ಗೆಲ್ಲ ದೇವಸ್ಥಾನ ಆಗ್ ಬರಲ್ಲಪ್ಪ ಅಂತ. ಪೂಜಾರಿ ಅಲ್ಲ, ನಾನು ಬ್ರದರ್ ಮಾತಾಡ್ತಾ ಇರೋದು. ನಾವ್ ಹೇಳಿದ್ವಿ ಇಂಥದೆಲ್ಲ ನಮ್ಗೆಲ್ಲ ಆಗ್ ಬರಲ್ಲಪ್ಪ, ಇಂಥವೆಲ್ಲ ಮಾಡ್ಬಾರ್ದು ಅಂತಾನೆ ಹೇಳಿದ್ವಿ. ಸೊ ಮತ್ತೆ ನನ್ಗೆ ನನ್ನ ದೇವರಿಗೆ ನನ್ನ ಮೇಲೆ ಹೇಳ್ಕೊಂತ ಇದ್ದ. ಸೊ ನಾವ್ ಅದ್ರ ಬಗ್ಗೆ ಏನೋ ಗಮನ ಕೊಟ್ಟಿರ್ಲಿಲ್ಲ. ಈಗ ಈ ರೀತಿ ಈ ಮಟ್ಟಕ್ಕೆ ಹೋಗಿದೆ ಅಂದಾಗ ಅದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ, ದಯವಿಟ್ಟು ಇದನ್ನ ಕಂಡಿದ್ದೀವಿ. ಆ ಹುಡುಗಿ ತಪ್ಪ, ಇವನ್ ತಪ್ಪ, ಇವ್ರ ಫ್ಯಾಮಿಲಿ ಒಳಗಡೆ ಏನಾಗಿದೆ ಅದನ್ನ ಸ್ವಲ್ಪ ನೀವು ಒಂದು ಇದಾಗಿ ತಗೊಂಡು ತೆಗಿಬೇಕು ಮೇಡಮ್ ಅವ್ರಿಗೆ. ಈಗ ಮಹಾಲಿಂಗೇಶ್ ಅವರ ವಿರುದ್ಧ ಯಾಕೆ ಈ ರೀತಿಯಾಗಿ ಹಾಗಾದ್ರೆ ಆರೋಪ ಮಾಡ್ತಿದ್ದಾರೆ ಸವಿತಾ ಅವರು? ಈಗ ಗಂಡ ಹೆಂಡತಿ ಮೇಲೆ ಅವನಲ್ಲಿ ಯಾವ ತರ ವಿಕೃತಿ ಭಾವನೆ ಇತ್ತು ಅಂತ ನಮಗ್ ಗೊತ್ತಿಲ್ಲ. ನಾವೇನು ಅವ್ರ ಜೊತೆಲಿ ಜಾಯಿಂಟ್ ಫ್ಯಾಮಿಲಿ ಏನಲ್ಲ, ಸುಮಾರು ನಮ್ಮ ಅಪ್ಪಾಜಿರ್ ಕಾಲದಲ್ಲಿ ಅವರೆಲ್ಲ ಬೇರೆ ಆಗಿರುವಂತ ಕುಟುಂಬಗಳು ನಮ್ದು. ಸೊ ಅವ್ರ ಯಾವ್ಯಾವ ವಿಕೃತಿ ಏನೇನಿತ್ತು ಅನ್ನೋದು ಕ್ರಮಗಳು ಗೊತ್ತಿಲ್ಲ. ಸೊ ನನಗೂನು ಒಂದ್ 2-3 ದಿನದಿಂದ ಬಂದಂತ ಇದು, ಹೆಂಡತಿ ಗಂಡ ತುಂಬಾ ಜಗಳ ಆಡ್ತಾ ಇದಾರೆ, ತುಂಬಾ ಹೊಡಿತಾ ಇದಾರಂತೆ ಅಂತ ಹೇಳಿದ್ರು. ಸೊ ಈ ಮಟ್ಟಕ್ಕೆ ಹೊಡೆದಿರ್ಬೋದು, ಬೈದಿರ್ಬೋದು ಮೇಡಮ್, ದಯವಿಟ್ಟು ಹೇಳ್ತೇನೆ, ಈ ಮಟ್ಟಕ್ಕೆ ಯೋಚನೆ ಮಾಡುವಂತ ಫ್ಯಾಮಿಲಿ ನಮ್ದಲ್ಲ. ಇದುವರೆಗೂ ಯಾರನ್ನು ನಾವು ಹಿಂಸೆ ಕೊಟ್ಟು ಸಾಯಿಸಿ ಬದುಕಿರುವಂತ ಫ್ಯಾಮಿಲಿ ನಮ್ ಜೀವನದಲ್ಲಿಲ್ಲ. ಹಂಗಾಗಿ ಇದನ್ನ ನಾನು ಸತ್ಯ ಅಂತ ಒಪ್ಲಿಕ್ಕೆ ಇಷ್ಟಪಡಲ್ಲ. ಅವ್ನ ಹೆಂಡತಿ ಮಕ್ಕಳು ಸಾಯಿಸಿ ಅವ್ನು ಊಟ ಮಾಡ್ಬೇಕು ಅಂತ ಏನ್ ಆಸೆ ಪಟ್ಟಿರಲ್ಲ ಅವನು. ಓಕೆ ಶಿವಕುಮಾರ್ ಅವರೇ, ಖಂಡಿತ ಈಗ ತನಿಖೆಯ ನಂತರ ಸತ್ಯಾಂಶ ಹೊರ ಬರುತ್ತೆ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಎಲ್ಲ ಪ್ರಮುಖ ಗಣ್ಯರಿಗೆ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಸನ್ಮಾನ ರುದ್ರೇಗೌಡರಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ
ಭಾರತವನ್ನ ವಿಶ್ವಮಾನ್ಯ ಮಾಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಸಾಗರೋಪಾದಿಯಲ್ಲಿ ಇಲ್ಲಿ ಸಂಗಮವಾಗಿರತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧು ಭಗಿನಿಯರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈಗ ತಾನೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನಂತರ ಪ್ರಪ್ರಥಮವಾಗಿ ಶಿವಮೊಗ್ಗ ನಗರಕ್ಕೆ ಆಗಮಿಸಿರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈ ದಿನವೂ ಶಿವಮೊಗ್ಗದ ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರಬಹುದಾದಂಥ ದಿನ. ಬಂಧುಗಳೇ, ಕೇವಲ 4 ವರ್ಷದಲ್ಲಿ ನಿಷ್ಕಳಂಕ ಆಡಳಿತವನ್ನು ನೀಡಿ ಭಾರತವನ್ನು ವಿಶ್ವಮಾನ್ಯ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಮತ್ತೊಬ್ಬ ಜನನಾಯಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರು, ಶಿವಮೊಗ್ಗದ ಸಂಸದರು, ಭಾವಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿಗಳೆಂದು ಈಗಾಗಲೇ ಬಿಂಬಿತ ಆಗಿದ್ದಾರೆ. ಇಡೀ ರಾಜ್ಯದಲ್ಲಿ ಮಿಂಚಿನ ಸಂಚಾಲನವನ್ನು ಮಾಡ್ತಾ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಭರವಸೆಯನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ವಿಧಾನ ಪರಿಷತ್ನ ವಿಪಕ್ಷದ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಪ್ರವಾಸದ ಉಸ್ತುವಾರಿಯನ್ನು ಹೊಂದಿರತಕ್ಕಂಥ ಬಿಹಾರದ ಆರೋಗ್ಯ ಮಂತ್ರಿಗಳು ಆದಂತಹ ಸನ್ಮಾನ್ಯ ಮಂಗಳ ಪಾಂಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಏಕೈಕ ಶಾಸಕರು ಸನ್ಮಾನ್ಯ BY ರಾಘವೇಂದ್ರರವರು, ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ, ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳು ಮಾಜಿ ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಆಯನೂರು ಮಂಜುನಾಥ್ ಅವರಿದ್ದಾರೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ನಾನು ಹೇಳೋ ಮಾತುಗಳನ್ನು ಮುಗಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ನಾಯಕರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಈಶ್ವರಪ್ಪನವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಈ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿ, ಇಡೀ ದೇಶದ ಯುವಕರ ಕಣ್ಮಣಿ ಮಾನ್ಯ ನರೇಂದ್ರ ಮೋದಿಯವರೇ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ,
ಮುಂದಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರೇ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರುದ್ರೇಗೌಡರೇ, ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ನಾಯಕರೇ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ ಬಂದಿರುವಂತಹ ಎಲ್ಲ ನಾಗರಿಕ ಬಂಧು ಭಗಿನಿಯರೇ, ನರೇಂದ್ರ ಮೋದಿ ಯಾತಕ್ಕೆ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತಂದ್ರೆ, ನಮ್ಮ ದೇಶದ ಸೈನಿಕರನ್ನ ಪಾಕಿಸ್ತಾನದ ಸೈನಿಕರು ಮುಟ್ಟಿದಾಗ ಸ್ಪ್ರಿಂಗ್ ಆಪರೇಷನ್ ಮಾಡಿದಂತ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಡೀ ವಿಶ್ವ ಉಗ್ರಗಾಮಿಗಳ ಬಗ್ಗೆ ಹೆದರ್ತಾ ಇರೋಂಥ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರ, ಅಮೆರಿಕ, ರಷ್ಯಾ ಎಲ್ಲಾ ದೇಶಗಳು ಕೂಡ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್.